ಇವತ್ತು ನಾನು ನಿಮಗೆ ಹೋಟೆಲ್ ಶೈಲಿಯಲ್ಲಿ ಮಂಗಳೂರು ಬನ್ಸ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಬರೀ ಬನ್ಸ್ ತಿನ್ನೋದಕ್ಕೆ ಮಜಾ ಇರಲ್ಲ ಅಲ್ವಾ, ಅದ್ರ ಜೊತೆ ಏನಾದರೂ ನೆಂಚ್ಕೊಳ್ಳಕ್ ಬೇಕಲ್ವಾ. ಹಾಗಾಗಿ ನಾನು ನಿಮಗೆ ಸುಲಭವಾಗಿ ಮನೆಯಲ್ಲಿ ಮಾಡಬಹುದಾದಂತ ವೈಟ್ ಕುರ್ಮಾ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮನೆ ಮಗ ಶ್ರೀಕಾಂತ್. ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಹೋಟೆಲ್ ಶೈಲಿಯಲ್ಲಿ ಮಂಗಳೂರು ಬನ್ಸ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಮೊದಲಿಗೆ ನಾನು 2 ಬಾಳೆಹಣ್ಣು ತಗೊಂಡಿದ್ದೀನಿ, ಪಚ್ಚ ಬಾಳೆಹಣ್ಣು ತಗೊಂಡಿದ್ದೀನಿ. ನಾನು ಹಣ್ಣಾಗಿರುವಂಥ ಬಾಳೆಹಣ್ಣೆ ತಗೊಳ್ಳಿ. ಇದನ್ನ ಮಾಡೋದಕ್ಕೆ ಕಾಯಿ ಮೇಲೆ ಇರುವಂಥ ಬಾಳೆಹಣ್ಣು ತಗೋಬಾರ್ದು. ತುಂಬಾ ಹಣ್ಣಾಗಿದ್ರು ಪರವಾಗಿಲ್ಲ, ಕಪ್ಪು ಚುಕ್ಕ ಎಲ್ಲ ಇರುತ್ತಲ್ಲ ಬಾಳೆಹಣ್ಣು ಮೇಲೆ, ಆ ಥರದನ್ನ ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದೇ ಥರದ್ದು ಕಪ್ಪು ಚುಕ್ಕೆ ಇದ್ದಂಥ ಪಚ್ಚ ಬಾಳೆಹಣ್ಣು ನಾನು 2 ತಗೊಂಡಿದ್ದೀನಿ ಇಲ್ಲಿ. ಇದಕ್ಕೆ ಮೊದಲಿಗೆ ನೋಡಿ 1 ರಿಂದ 2 ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕೊಂಡಿದ್ದೀನಿ. ತುಂಬ ಹಣ್ಣಾಗಿರೋದ್ರಿಂದ ಕಮ್ಮಿ ಸಕ್ಕರೆ ಹಾಕೊಂಡ್ರೂ ಪರವಾಗಿಲ್ಲ. ಸಕ್ಕರೆ ಹಾಕಾಗಿದೆ. ಈಗ ಇದನ್ನ ಮ್ಯಾಶ್ ಮಾಡ್ಕೊಂಬಿಡೋಣ. ನಾನು ಮ್ಯಾಶರಲ್ಲಿ ಮ್ಯಾಶ್ ಮಾಡ್ತಾ ಇದ್ದೀನಿ, ನೀವು ಕೈಯಲ್ಲಿ ಕೂಡ ಮಾಡ್ಕೊಳ್ಬೋದು. ಮ್ಯಾಶ್ ಮಾಡುವಾಗ ಪೂರ್ತಿ ಬಾಳೆಹಣ್ಣು ಮ್ಯಾಶ್ ಆಗಿರಬೇಕು, ಅದು ಎಲ್ಲೂ ಸಿಗಬಾರ್ದು. ಸಿಕ್ಕಿದ್ರೆ ಅದು ಬನ್ಸ್ದು ಟೆಕ್ಸ್ಚರ್ ಹಾಳಾಗೋಗುತ್ತೆ. ಪೇಸ್ಟ್ ರೀತಿ ಆದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಬಾಳೆಹಣ್ಣು ಪೂರ್ತಿ ಮ್ಯಾಶ್ ಆಗೋಗಿದೆ. ಇದಕ್ಕೆ ನೆಕ್ಸ್ಟ್ ಏನೇನು ಹಾಕಬೇಕು ನೋಡೋಣ ಬನ್ನಿ. 2 ಬಾಳೆಹಣ್ಣು ತೊಗೊಂಡಿದ್ದೀನಿ, ಹಾಗಾಗಿ 2 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿದ್ರೆ 1 ಟೀ ಸ್ಪೂನೇ ಸಾಕಾಗುತ್ತೆ, ಬಟ್ ಮಧ್ಯ ಮಧ್ಯ ಜೀರಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು 2 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಇಂದ 3/4 ಚಮಚ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ಅಡುಗೆ ಸೋಡಾ, ಒಂದು 1/4 ಚಮಚದಷ್ಟು ಅಡುಗೆ ಸೋಡಾ ಇಲ್ಲಿಗೆ ಹಾಕ್ತಾ ಇದ್ದೀನಿ. ಅಡುಗೆ ಸೋಡಾ ಹಾಕಿಲ್ಲ ಅಂದರೆ ಆ ಊದ್ಕೊಂಡು ಬರುತ್ತಲ್ಲ ಬನ್ನು, ಆ ಥರ ಬರೋದಿಲ್ಲ. ಹಾಗಾಗಿ ಅಡುಗೆ ಸೋಡಾ ನಾನು ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ನೋಡಿ 1/4 ಕಪ್ಪು ಮೊಸರು, 1/4 ಕಪ್ ಮೊಸರನ್ನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ ಸಾಕಾಗುತ್ತೆ. ಇದನ್ನು ಈಗ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಚೆನ್ನಾಗಿ ಕಲ್ತಿದೆ. ಈಗ ಇದಕ್ಕೆ ನಾನು 2 ಕಪ್ ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 2 ಕಪ್ ಮೈದಾ ಹಿಟ್ಟನ್ನು ಇಲ್ಲಿಗೆ ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ನೀರೆಲ್ಲ ಹಾಕುವಂಥ ಅವಶ್ಯಕತೆ ಏನೂ ಇಲ್ಲ. ನಾವೇನು ಇಲ್ಲಿ ಬಾಳೆಹಣ್ಣಲ್ಲಿ ರಸ ಎಲ್ಲ ಬಂದಿದೆಯಲ್ಲ, ಆ ಬಾಳೆಹಣ್ಣು ರಸ ಜೊತೆಗೆ ಮೊಸರು ಏನು ಹಾಕಿದ್ದೀವಲ್ಲ ಅಷ್ಟರಲ್ಲೇ ಕಲಿಸ್ಕೋಬೇಕು. ಇದನ್ನು ನೋಡಿ, ಹೀಗೆ ಹಿಂಡಿ ಕಲಿಸ್ಕೊಳ್ಳಿ. ಸ್ನೇಹಿತರೆ, ಹಿಟ್ಟನ್ನು ಕಲಸಿದ್ದಾಗಿದೆ. ಇದನ್ನು ಈಗ ಒಂದು 8 ಗಂಟೆಗಳ ಕಾಲ ಫರ್ಮೆಂಟ್ ಆಗೋದಕ್ಕೆ ಅಂತ ಬಿಡಬೇಕು. ಅದಕ್ಕಿಂತ ಮುಂಚೆ ಇದರ ಮೇಲೆ ಒಂದು 2 ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಸೌರಿ ಇಟ್ಬಿಡಿ. ಒಂದು 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಎಲ್ಲ ಕಡೆ ಸೌರ್ಬಿಟ್ಟು, ಸ್ನೇಹಿತರೆ ಎಣ್ಣೆ ಎಲ್ಲ ಸೌರಾಗಿದೆ. ಇದಕ್ಕೆ ಈಗ ಒಂದು ತಟ್ಟೆನ ಮುಚ್ಚಿ ಒಂದು 8 ಅವರ್ಸು ಅದನ್ನು ಫರ್ಮೆಂಟ್ ಆಗೋದಕ್ಕೆ ಅಂತ ಬಿಡೋಣ. ಸ್ನೇಹಿತರೆ, ಒಂದು 8 ಅವರ್ಸ್ ಇದನ್ನು ನೆನೆಯೋದಕ್ಕೆ ಅಂತ ಬಿಟ್ಟಿದೆ. ನೋಡಿ, ತುಂಬ ಚೆನ್ನಾಗಿ ನೆಂದಿದೆ, ಫುಲ್ ಸಾಫ್ಟಾಗಿ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇದನ್ನು ಇನ್ನೊಂದು ಸಲ ಕಲಸ್ಕೊಂಡ್ಬಿಟ್ಟು ಎಣ್ಣೆ ಎಲ್ಲ ಹಾಕಿದ್ವಲ್ಲ ಎಲ್ಲ ಚೆನ್ನಾಗಿ ಹಿಟ್ಟಿಗೆ ಮಿಕ್ಸ್ ಆಗಲಿ. ಕಲಸ್ಕೊಂಡು ಇದನ್ನು ಲೊಟ್ಟಿಸ್ಬಿಟ್ಟು ಕರ್ಕೊಂಬಿಡೋಣ. ಸ್ನೇಹಿತರೆ, ಹಿಟ್ಟನ್ನು ಚೆನ್ನಾಗಿ ಎಣ್ಣೆ ಜೊತೆ ಕಲಿಸ್ಕೊಂಡಿದ್ದಾಗಿದೆ. ಇದನ್ನು ನೋಡಿ, ಈಗ ಸ್ವಲ್ಪ ದಪ್ಪಕ್ಕೆ ತಗೊಳ್ಳಿ. ಇಷ್ಟು ದಪ್ಪ ಉಂಡೆ ಮಾಡ್ಕೊಂಡಿದ್ದೀನಿ ಮೊದಲಿಗೆ. ಇದನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡ್ಬಿಡೋಣ. ಸ್ನೇಹಿತರೆ, ಹಿಟ್ಟನ್ನು ಉಂಡೆ ಮಾಡಿದ್ದಾಗಿದೆ. ದೊಡ್ಡ ಸೈಜೇ ತೊಗೊಂಡಿದ್ದೀನಿ ನಾನು. 5 ಉಂಡೆ ಆಗಿದೆ. ಸೊ 5 ಬನ್ಸ್ ಆಗುತ್ತೆ. ಇದನ್ನು ಈಗ ಲೊಟ್ಟಿಸ್ಕೊಂಡ್ಬಿಡೋಣ. ಸ್ವಲ್ಪ ದಪ್ಪಕ್ಕೆ ಲೊಟ್ಟಿಸ್ಕೊಳ್ಳಿ, ಯಾಕಂದರೆ ದಪ್ಪನೇ ಇರಬೇಕಿದು ಒಳಗಡೆ ಎಲ್ಲ. ತುಂಬ ತೆಳುವಿಗೆ ನಾವು ಚಪಾತಿ ಪೂರಿ ಎಲ್ಲ ಲೊಟ್ಟಿಸ್ತೀವಲ್ಲ ಆ ಥರ ಲೊಟ್ಟಿಸ್ಬಾರ್ದು. ಇದನ್ನು ಶೇಪ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ಅದು ಸರ್ಕಲಾಗೇ ಬರಬೇಕು ಅಂತೆಲ್ಲ. ಸುಮ್ಮನೆ ಲೊಟ್ಟಿಸ್ಕೊಳ್ಳಿ ಸಾಕು. ನೋಡಿ, ಈ ಥರ ದಪ್ಪಕ್ಕೆ ಲೊಟ್ಟಿಸ್ಕೊಳ್ಳೋದು ಒಳ್ಳೆಯದು. ಇದನ್ನು ಸೈಡಲ್ಲಿ ಇಟ್ಕೊಂಡು ಮಿಕ್ಕಿದ್ದನ್ನು ಎಲ್ಲ ಲೊಟ್ಟಿಸ್ಕೊಂಡು ಬಿಡ್ತೀನಿ. ಸ್ನೇಹಿತರೆ, ಲೊಟ್ಟಿಸ್ಕೊಂಡಿದ್ದೆಲ್ಲ ಆಗಿದೆ. ಎಣ್ಣೆ ಕೂಡ ಕಾಯೋಕ್ಕಿಟ್ಟಿದ್ದೆ, ಅದು ಕೂಡ ಕಾದಿದೆ. ಈಗ ಲೊಟ್ಟಿಸ್ಕೊಂಡಿರೋಂಥ ಬನ್ಸ್ನ ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ.
ಜೋರು ಊರಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಬೆಂದ್ಬಿಡುತ್ತೆ, ಆಚೆ ಕಡೆ ಒಳಗಡೆ ಸರಿಯಾಗಿ ಬೆಂದಿರೋಲ್ಲ. ಹಾಗಾಗಿ ಮಧ್ಯಮ ಊರಲ್ಲಿ ಇಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಒಂದ್ಸಲ ಬನ್ಸ್ ಹಾಕಿದ್ಮೇಲೆ ನೋಡಿ ಈ ಥರ ಎಣ್ಣೆನ ಅದ್ರ ಮೇಲ್ಗಡೆ ಹಾಕ್ತಾ ಬನ್ನಿ. ಅವಾಗ ಮೇಲ್ಗಡೆ ಪದರ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಎರಡೂ ಕಡೆ ಫ್ರೈ ಮಾಡ್ಕೊಳ್ಳೋದು ಒಳ್ಳೇದು. ಸ್ನೇಹಿತರೆ ನೋಡಿ, ಇದು ಫ್ರೈ ಆಗಿದ್ದಾಗಿದೆ. ಈ ಥರ ಕಲರ್ ಬಂದರೆ ಸಾಕು, ಫುಲ್ ಫ್ರೈ ಆಗಿದೆ ಅಂತ. ಸೊ ಇದನ್ನು ತೆಕ್ಕೊಂಡ್ಬಿಡೋಣ. ಉಳಿದಿರೋಂಥ ಬನ್ಸ್ ಕೂಡ ಈಗ ಫ್ರೈ ಮಾಡ್ಕೊಂಡ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಥರ ಊದ್ಕೊಂಡು ಬರಬೇಕು, ಅವಾಗಲೇ ಬನ್ಸು ತುಂಬ ಚೆನ್ನಾಗಿ ಬರೋದು. ಸ್ನೇಹಿತರೆ, ಲೊಡ್ಸಿದಂತ 5 ಬನ್ನನ್ನ ಕರ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಶೇಪ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ, ಶೇಪ್ ಹೇಗಿದ್ರೇನೋ ನಮ್ಗೆ ಟೇಸ್ಟ್ ಇಂಪಾರ್ಟೆಂಟು. ಒಂದೀಗ ಮುರಿದು ನೋಡೋಣ ಒಳಗಡೆ ಹೇಗೆ ಬಂದಿದೆ ಅಂತ. ಇದೇ ಮೊದಲನೇ ಬನ್ನು ಕರೆದಿದ್ದು. ನೋಡಿ ನೋಡಿ ಈ ತರ ಒಳಗಡೆ ಪದರ ಪದರ ಗೂಡುಗಳು ಇರ್ಬೇಕು. ಹೀಗಿದ್ರೆ ಬನ್ಸು ತುಂಬಾ ರುಚಿಯಾಗಿದೆ ಅಂತ. ಬರೀ ಬನ್ಸ್ ತಿನ್ನೋದಕ್ಕೆ ಮಜಾ ಇರಲ್ಲ ಅಲ್ವಾ, ಅದ್ರ ಜೊತೆ ಏನಾದರೂ ನೆಂಚ್ಕೊಳ್ಳಕ್ ಬೇಕಲ್ವಾ. ಹಾಗಾಗಿ ನಾನು ನಿಮ್ಗೆ ಸುಲಭವಾಗಿ ಮನೆಯಲ್ಲಿ ಮಾಡಬಹುದಾದಂತ ವೈಟ್ ಕುರ್ಮಾ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಹೋಳು ತೆಂಗಿನಕಾಯಿ ತುರಿದಿದ್ದನ್ನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಖಾರಕ್ಕೆ ಒಂದು 3 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಮತ್ತೆ ಒಂದು 5-6 ಗೋಡಂಬಿ ಹಾಕೊಂಡಿದ್ದೀನಿ. ಒಂದು ಅರ್ಧ ಚಮಚ ಸೋಂಪು ಹಾಕೊಳ್ಳೋಣ. ಮಸಾಲೆಗೆ 1 ಇಂಚಷ್ಟು ಚಕ್ಕೆ, 2 ಏಲಕ್ಕಿ, ಒಂದು 4-5 ಲವಂಗ. ಇಷ್ಟೇ ಸಾಕು, ಜಾಸ್ತಿ ಮಸಾಲೆ ಹಾಕೋದು ಬೇಡ. ಮತ್ತು 1 ಸ್ಪೂನು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಪಪ್ಪು, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಬಿಡೋಣ. ಸ್ನೇಹಿತರೆ, ಹಾಕಿದಂಥ ಪದಾರ್ಥ ಎಲ್ಲ ನೀರು ಸೇರಿಸಿ ರುಬ್ಕೊಂಡು ಬಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆ ತಗೊಂಡಿದ್ದೀನಿ. ದೇವರನ್ನ ಸ್ಮರಿಸ್ತಾ ಒಲೆ ಹಚ್ಕೊಳ್ಳೋಣ. ಮೊದಲಿಗೆ ಒಂದು 4-5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯ್ಲಿ. ಈಗ ನಾವೇನ್ ಮಾಡ್ತಿದೀವಿ ಕುರ್ಮಾ, ಇದಕ್ಕೆ ಜಾಸ್ತಿ ಮಸಾಲೆ ಇರೋಲ್ಲ. ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಯಾರು ಬೇಕಾದ್ರೂ ತಿನ್ಬಹುದು. ಸುಮಾರು ಜನಕ್ಕೆ ಮಸಾಲೆ ಕೂಡ ಇಷ್ಟ ಇರೋಲ್ಲ. ಸೊ ಅಂಥವ್ರು ಕೂಡ ಈ ಕುರ್ಮಾನ ಈಸಿಯಾಗಿ ಮನೆಯಲ್ಲಿ ಮಾಡಿಕೊಂಡು ತಿನ್ಬಹುದು. ಎಣ್ಣೆ ಕಾಯ್ತಾ ಇದೆ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಳ್ತಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ. ಸಾಸಿವೆ ಸಿಡಿತಾ ಇದೆ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಜೊತೆಗೆ ಅವಾಗಲೇ ಮಿಕ್ಸಿಗೆ ರುಬ್ಬುವಾಗ ಅರ್ಧ ಸ್ಪೂನ್ ಸೋಂಪು ಹಾಕೊಂಡಿದ್ದೆ, ಇನ್ನು ಅರ್ಧ ಸ್ಪೂನ್ ಉಳಿಸ್ಕೊಂಡಿದ್ದೆ, ಅದನ್ನು ಕೂಡ ಇಲ್ಲೇ ಹಾಕೊಳ್ಳೋಣ. ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಘಮಕ್ಕೆ ಸ್ವಲ್ಪ ಇಂಗು ಕೂಡ ಹಾಕೊಳ್ಳೋಣ. ಸ್ವಲ್ಪ ಕೂಡಿಸ್ಕೊಂಬಿಡೋಣ ಚೆನ್ನಾಗಿ. 1 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಅದನ್ನು ಇಲ್ಲೇ ಸೇರಿಸ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೆ ಅರಿಶಿನ ಕೂಡ ಹಾಕೋಷ್ಟಿಲ್ಲ, ಯಾಕೆಂದರೆ ಅರಿಶಿನ ಹಾಕ್ಬಿಟ್ರೆ ಸ್ವಲ್ಪ ಯೆಲ್ಲೋ ಕಲರ್ ಬಂದ್ಬಿಡುತ್ತೆ. ಸೊ ನಾವು ಮಾಡ್ತಿರೋದು ವೈಟ್ ಕುರ್ಮಾ ಅಲ್ವಾ, ಸೊ ವೈಟಾಗೇ ಇರಬೇಕದು. ಹಾಗಾಗಿ ಅರಿಶಿನ ಕೂಡ ಇಲ್ಲಿ ಹಾಕ್ಕೊಳ್ತಾ ಇಲ್ಲ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನಾನು 1 ಇಂಚು ಶುಂಠಿನ ತುರ್ಕೊಂಡಿದ್ದೀನಿ, ಅದನ್ನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಇದೇ ಸಮಯದಲ್ಲಿ ಬೆಳ್ಳುಳ್ಳಿ ಕೂಡ ಜಜ್ಜಿಬಿಟ್ಟಾದರೂ ಹಾಕೋಬೋದು, ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು. ನಾನು ಬೆಳ್ಳುಳ್ಳಿ ಬಳಸ್ತಾ ಇಲ್ಲ, ಬರೀ ಶುಂಠಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ 1 ಕ್ಯಾಪ್ಸಿಕಮ್ ಹಚ್ಕೊಂಡಿದ್ದೆ, ಅದನ್ನು ಕೂಡ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ 1 ನಾಟಿ ಟೊಮೆಟೊನ ಸಣ್ಣದಾಗಿ ಹಚ್ಕೊಂಡಿದ್ದೆ, ಅದನ್ನು ಇಲ್ಲೇ ಸೇರಿಸ್ಕೊಳ್ಳೋಣ. ನಾಟಿ ಟೊಮೆಟೊ ಏನಕ್ಕೆ ತೊಗೊಂಡಿದ್ದು ಅಂದರೆ ಇದರಲ್ಲಿ ಹುಳಿ ಅಂಶ ಇರುತ್ತೆ. ಹಾಗಾಗಿ ಮತ್ತೆ ಹುಣಸೆ ಹಣ್ಣು ಅಥವಾ ನಿಂಬೆಹಣ್ಣು ಅವಾಯ್ಡ್ ಮಾಡ್ಬೋದು. ಹಾಗಾಗಿ 1 ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ಸ್ನೇಹಿತರೆ, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಒಲೆ ಸ್ವಲ್ಪ ಸಣ್ಣ ಮಾಡೋಣ. ಈಗ ನಾವು ರುಬ್ಕೊಂಬಂದಿದ್ವಲ್ಲ ಪೇಸ್ಟು ಅವಾಗಲೇ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ.
ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅಲ್ಲಾಡಿಸಿ ಆ ನೀರನ್ನು ಕೂಡ ಇಲ್ಲೇ ಸೇರಿಸ್ಕೊಳ್ಳೋಣ. ಮಸಾಲೆ ಪದಾರ್ಥ ತುಂಬ ಇರುತ್ತೆ ಅದರಲ್ಲಿ, ವೇಸ್ಟ್ ಮಾಡೋದು ಬೇಡ. ಈಗ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ. ಯಾಕೆಂದರೆ ಇದಕ್ಕೆ ನಾವು ಹಸಿ ಪದಾರ್ಥಗಳು ಹಾಕಿರೋದ್ರಿಂದ ಅದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಇದನ್ನು ಕೂಡಿಸ್ಕೊಂಡು ಒಂದು ಕುದಿ ಬರೋವರೆಗೂ ಅದನ್ನು ಬೇಯಿಸ್ಕೊಳ್ಳೋಣ ನಾವು. ನೋಡಿ ಈಗ ಕುದಿ ಬರ್ತಾ ಇದೆ. ಇದಕ್ಕೆ ನಾನು 1 ಕ್ಯಾರೆಟು, ಒಂದು 7-8 ಬೀನ್ಸು ಮತ್ತು 1 ಆಲೂಗಡ್ಡೆ, 1 ಹಿಡಿ ಬಟಾಣಿನ ಕುಕ್ಕರಲ್ಲಿ 1 ವಿಸಿಲ್ ಕೂಗಿಸ್ಕೊಂಡಿದ್ದೆ. ಅದರ ನೀರು ಕೂಡ ಇಲ್ಲೇ ಇದೆ. ಇದಕ್ಕೆ ಸೇರಿಸ್ಕೊಂಡು ಬಿಡೋಣ. ಅದು ತರಕಾರಿ ಬೆಂದಿರೋ ನೀರಾಗಿರೋದ್ರಿಂದ ಅದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದ್ಸಲ ಮಿಕ್ಸ್ ಮಾಡೋಣ. ನೋಡಿ ಆಗಲೇ ವೈಟ್ ಕೂರ್ಮ ರೆಡಿಯಾಗಿದೆ. ನೋಡೋಕ್ಕೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಎಷ್ಟು ಬೇಕೋ ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ-ಮುಕ್ಕಾಲು ಕಪ್ ಆಗೋಷ್ಟು, ಜಾಸ್ತಿ ಬೇಡ. ಅದು ಕುದ್ರೆ ಗಟ್ಟಿ ಆಗುತ್ತೆ ಆಮೇಲೆ. ಸೊ ಹಾಗಾಗಿ ತುಂಬ ನೀರು ಕೂಡ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ. ಮಾಡುವಾಗ ನೀರು ಜಾಸ್ತಿ ಐತೆ ಅಂತ ಟೆನ್ಷನ್ ಮಾಡ್ಕೋಬೇಡಿ. ನಾವು ಒಲೆ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟರೆ ಕೂರ್ಮ ಗಟ್ಟಿ ಆಗುತ್ತೆ. ಇಲ್ಲ ತುಂಬ ನೀರಿದೆ ಅಂತ ಅನಿಸಿದ್ರೆ ನಿಮಗೆ 1 ಸ್ಪೂನಷ್ಟು ಕಡಲೆ ಹಿಟ್ಟು ತಗೊಳ್ಳಿ, ಒಂದು 2-3 ಚಮಚ ಆಗೋಷ್ಟು ನೀರು ಹಾಕಿ ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಕೂರ್ಮಾಗೆ ಹಾಕಿ, ಅವಾಗ ಕೂರ್ಮ ಗಟ್ಟಿ ಆಗುತ್ತೆ. ನಾನು ತರಕಾರಿಗೆ ಯಾವುದೇ ರೀತಿ ಉಪ್ಪು ಹಾಕದೇ ಬೇಯಿಸಿದ್ದೆ. ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಹಾಕಿದ್ದೀನಿ, ನೀವು ಬೇಕಾದರೆ ಪುಡಿ ಉಪ್ಪು ಕೂಡ ಹಾಕೋಬೋದು. ನಾನೊಂದು 1/4 ಚಮಚ ಆಗೋಷ್ಟು ಕಲ್ಲುಪ್ಪು ತೊಗೊಂಡಿದ್ದೀನಿ. ಚೆನ್ನಾಗಿ ಒಂದ್ಸಲ ಕುದೀಲಿ ಇದು. ನಾನು ಇಲ್ಲಿ ಬರೀ ಮಿನಿಮಮ್ ಆಗೋಷ್ಟು ತರಕಾರಿ ಮಾತ್ರ ತೊಗೊಂಡಿದ್ದೀನಿ, ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ ಅಂತ. ಅದರ ಜೊತೆಗೆ ನಿಮಗೆ ಇನ್ನೂ ಯಾವ್ದಾದ್ರು ತರಕಾರಿ ಬೇಕು ಅಂದರೆ ಖಂಡಿತ ತೊಗೋಬೋದು. ನಾವು ಮಾಡ್ತಿರೋಂಥ ಕೂರ್ಮ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಸ್ವಲ್ಪ ಹಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಹಾಕೊಂಬಿಡೋಣ. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಲೆನ ಆಫ್ ಮಾಡ್ಕೊಳ್ಳೋಣ. ಇಲ್ಲಿಗೆ ನಾವು ಮಾಡಿರೋಂಥ ವೈಟ್ ಕೂರ್ಮ ರೆಡಿ ಆಯಿತು. ಸ್ನೇಹಿತರೆ, ಒಲೆ ಆಫ್ ಮಾಡಿ ಒಂದು 5 ನಿಮಿಷ ಆಗಿದೆ. ನೋಡಿ ಈಗಾಗಲೇ ನಾವು ಮಾಡಿರೋ ಕೂರ್ಮ ಎಷ್ಟು ಗಟ್ಟಿಯಾಗೋಗಿದೆ. ನೋಡಿ ಇದೇ ಥರ ಇರಬೇಕು, ತರಕಾರಿ ಎದ್ದು ಕಾಣ್ತಾ ಇರಬೇಕು ಕೂರ್ಮಲ್ಲಿ, ಇಲ್ಲಾಂದರೆ ಕೂರ್ಮ ಮಜಾ ಇರಲ್ಲ ತಿನ್ನೋದಕ್ಕೆ. ವೆಜಿಟೇಬಲ್ ಕೂರ್ಮ ವೈಟ್ ಕಲರ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಸ್ನೇಹಿತರೆ ನೋಡಿದ್ರಲ್ಲ ಮಂಗಳೂರು ಬನ್ಸ್ ಹೇಗೆ ಮಾಡೋದು, ಜೊತೆಗೆ ವೈಟ್ ಕೂರ್ಮ ಹೇಗೆ ಮಾಡೋದು ಅನ್ನೋದನ್ನು. ಸೊ ಈಗ ನಾನು ತಟ್ಟೆಲಿ ವೈಟ್ ಕೂರ್ಮ ಜೊತೆ ಬನ್ಸ್ ಹಾಕ್ಕೊಂಡಿದ್ದೀನಿ. ಒಂದ್ಸಲ ಇದನ್ನು ತಿಂದು ರುಚಿ ನೋಡೋಣ ಬನ್ನಿ. ಅವಾಗಲೇ ತೊಗೊಂಡಿದ್ನಲ್ಲ ಮುರಿದಿದ್ದು, ಅದನ್ನೇ ತೊಗೊಂಡಿದ್ದೀನಿ. ಆಹಾ, ಆ ವೈಟ್ ಕೂರ್ಮ ಸ್ಮೆಲ್ಲು ಸೂಪರಾಗಿ ಬರ್ತಾ ಇದೆ. ತುಂಬ ಅದ್ಭುತವಾಗಿದೆ. ಮಂಗಳೂರು ಬನ್ಸು ಸ್ವೀಟಾಗಿ ಸಖತ್ತಾಗಿದೆ. ನಾವು ಮಾಡಿರೋ ವೈಟ್ ಕೂರ್ಮ ಮೈಲ್ಡ್ ಮಸಾಲೆ ಫ್ಲೇವರು ತುಂಬ ಚೆನ್ನಾಗಿದೆ. ಜಾಸ್ತಿ ಮಸಾಲೆ ಹಾಕಿಲ್ವಲ್ಲ, ತುಂಬ ಮೈಲ್ಡಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸ್ನೇಹಿತರೆ ನೋಡಿದ್ರಲ್ಲ ಮಂಗಳೂರು ಬನ್ಸ್ ಜೊತೆಗೆ ವೈಟ್ ಕೂರ್ಮ ಮಾಡಿರೋ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಮನೆಯಲ್ಲಿ ಒಂದ್ಸಲ ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.